ಮಾರವ್ವ, ತಂದೆನೇ ಮಗಳನ್ನ ಸಮಾಧಾನ ಮಾಡಂಗ್ ಮಾಡಿದ್ಯಾ ತಾಯಿ. ನನ್ ಕಂದಂಗೆ ಈಡ್ ಸಾಕು, ಯಾರಾನ ತೋಳ್ ಕೊಡೋರ್ ಬೇಕಾಗಿತ್ತು. ಅಪ್ಪಯ್ಯಂಗಿಂತ ಅದನ್ನ ಇನ್ಯಾರು ಮಾಡಕ್ಕಾಯ್ತದೆ? ಕಮಲಿನ್ ಹೆಂಗ್ ಸಮಾಧಾನ ಮಾಡೋದು ಅಂತ ನಂಗೆ ಗೊತ್ತಾಯ್ತಿರ್ಲಿಲ್ಲ ಸರ್. ನೀವು ಬಂದಿದ್ದು ಸ್ಯಾನೇನೆ ಒಳ್ಳೇದಾಯ್ತು. ಯಾರು ಬರಕ್ಕಿಲ್ವೇನೋ ಅನ್ಕೊಂಡಿದ್ದೆ. ಸ್ಯಾನೆ ಥ್ಯಾಂಕ್ ಯು ಸರ್. ಸರ್, ನೀವು ಒಬ್ಬರನ್ನ ನನ್ನ ನಂಬದ್ರಲ್ಲ, ಸ್ಯಾನೆ ಥ್ಯಾಂಕ್ಸ್ ಸರ್. ಛೇ, ಹಾಗೆಲ್ಲ ಹೇಳ್ಬೇಡಮ್ಮ. ಅಲ್ಲಿರೋರು ಎಲ್ಲರಿಗೂ ನೀನು ಒಳ್ಳೆಯವಳು ಅಂತ ಗೊತ್ತು. ಆದರೆ ಪರಿಸ್ಥಿತಿ ಎಲ್ಲರ ಬಾಯಿ ಕಟ್ಟಿದೆ. ಮಗಳನ್ನ ಸಮಾಧಾನ ಮಾಡೋದಕ್ಕೆ ಥ್ಯಾಂಕ್ಸ್ ಯಾಕಮ್ಮ. ನೀನು ನನ್ನ ಮಗಳಿದ್ದಾಗೆ, ಅಳ್ಬೇಡಮ್ಮ. ಸರಿ, ನಾನು ಹೊರಡ್ತೀನಿ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಓದೋ ಕಡೆ ಗಮನ ಕೊಡಿ, ಸರಿನಾ? ಬರಲಾ? ಬಾಯ್. ಅಮ್ಮಮ್ಮ, ಬೇಬಿ ಸುಮ್ಮನೆ ಬಾ. ಕೆಲಸ ಮಾಡೋದು ಮುಖ್ಯ ಅಲ್ಲ, ಮಾರ್ಕೆಟಿಂಗ್ ತುಂಬಾ ಮುಖ್ಯ. ಬಾ. ಅರೆ ತಾರಾ, ಓ ಮೈ ಗಾಡ್ ತಾರಾ, ನೀನ್ ನಂಬ್ತೀಯಾ? ಅಲ್ಲ, ಆ ಹುಡುಗಿ ಎಂತ ಹುಡುಗಿ ಆಗಿದ್ರೆ ನಮ್ ರಿಷಿ ಬೆಡ್ ಹಿಂದೆ ಬಿದ್ದಿರ್ತಾಳೆ. ಯಪ್ಪ ಯಪ್ಪ ಯಪ್ಪ, ಕೋರ್ಟ್ಗೆ ಬಂದು ಸುಳ್ಳು ಸಾಕ್ಷಿ ಅರೇಂಜ್ ಮಾಡಿದಾಳಲ್ಲ ತಾರಾ ಅವಳು. ಆ ವಿಷ ಸರ್ಪ ಅಂತಾರಲ್ಲ, ಅದಕ್ಕಿಂತ 10ರಷ್ಟು ಅಪಾಯಕಾರಿ ಹಾವು ಅವಳು. ಅವಳ ಬಗ್ಗೆ ಮಾತಾಡ್ಬೇಡಿ, ನನ್ಗಂತೂ ಸಾಕಾಗಿ ಹೋಗಿದೆ. ತಾರಾ, ನಾನು ಅವಳ ಬಗ್ಗೆ ಮಾತಾಡೋದಕ್ಕೇನು ಬರ್ಲಿಲ್ಲಪ್ಪ. ನಮ್ಮ ಅನಿಕಾ, ನಮ್ ಬೇಬಿ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದೆ. ಅಲ್ಲ, ನಿಜವಾಗ್ಲೂ ರಿಷಿ ಬಗ್ಗೆ ನಮ್ಮ ಅನಿಕಾ ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ ಗೊತ್ತಾ? ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಮಗಳು ಊರ್ ಮೇಲೆ ಶಾಕ್ ಆಗೋಗ್ಬಿಟ್ವಿ. ದೇವ್ರೆ ದೇವ್ರೆ ದೇವ್ರೆ, ನಮ್ಮ ಅನಿಕಾ ಏನಾದ್ರೂ ಒಂದ್ ಸ್ವಲ್ಪ ಮಿಸ್ ಮಾಡಿದ್ರು ಕೂಡ ರಿಷಿ ಕತೆ ಇವತ್ತು ಏನಾಗ್ತಿತ್ತೋ ಏನೋ. ಬೇಕಾದ್ರೆ ನರ್ಸನ್ನೇ ಕೇಳುತ್ತಾರ. ಕಮಲಿನೇ ಅವಳ ಕೈಯಲ್ಲಿ ಸುಳ್ಳು ಹೇಳಿಸ್ಬೇಕು ಅಂತ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ನನ್ ಮೊಮ್ಮಗಳು ಹೇಳಿದ್ದಕ್ಕೇನೆ ಅವಳು ನಿಜ ಹೇಳಿದ್ದು. ಏನಮ್ಮ ನರ್ಸು, ನಿಜ ತಾನೆ? ನಮ್ ಬೇಬಿ ನಿಜ ಹೇಳಿದಕ್ಕೆ ಅಲ್ವಾ ನೀನು ನಿಜ ಹೇಳಿದ್ದು? ಹೌದು ಅಮ್ಮವ್ರೆ, ಆ ಹುಡುಗಿ ಕಮಲಿ ನನಗೆ ದುಡ್ಡು ಕೊಡ್ತೀನಿ, ರಿಷಿ ಸರ್ ವಿರುದ್ಧ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳಿದ್ಲು. ಆದ್ರೆ ಅನಿಕಾ ಅವರೇ ನನಗೆ ಬುದ್ಧಿವಾದ ಹೇಳಿ ತಿದ್ದಿದ್ರು. ಅನಿಕಾ, ನಿನಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ. ನೀನು ನಮ್ಮ ರಿಷಿಗೆ ಸಪೋರ್ಟ್ ಮಾಡಿಲ್ಲ ಅಂತಿದ್ರೆ ಇವತ್ತು ಇವನು ಹೊರಗೆ ಬರೋಕ್ಕಾಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಅನಿಕಾ, ಥ್ಯಾಂಕ್ ಯು ಸೋ ಮಚ್. ಕಮಲಿ, ಅಳ್ಬೇಡ ಕಣವಿ. ಅವ್ರು ಯಾರೋ ಏನೋ ಅಂದ್ರು ಅಂತ ಅದನ್ನ ನೀನ್ ಮನ್ಸಿಗೆ ತಕ್ಕೊಳ್ಳೋದು ನನ್ನಿಂದ ನೋಡಕ್ ಆಯ್ತಿಲ್ಲ. ಚಂದ್ರ ಸರೇ ಹೇಳಿದ್ರಲ್ಲ, ಬ್ಯಾಸರ ಮಾಡ್ಕೋಬೇಡ ಅಂತ. ಅಳ್ಬೇಡ ಕಮಲಿ. ಇಲ್ಲ, ನಿಂಗೆ ಅವ್ರು ನನ್ನ ಸಮಾಧಾನ ಮಾಡಕ್ಕೆ ಹಂಗೆ ಹೇಳಿದ್ರು. ಆದ್ರೆ ನೀನ್ ರಿಷಿ ಸರ್ ಸ್ಥಾನದಲ್ಲಿ ನಿಂತ್ಕೊಂಡು ಈಗಿನ ಪರಿಸ್ಥಿತಿ ನೋಡು. ಅವ್ರ ನನ್ನ ಮೇಲೆ ಏಟ್ ಕೋಪ ಬಂದಿರಬೇಡ, ಮತ್ತೆ ಅವರೇ ಅಪರಾಧಿ ಅಂತ ನಾನು ಸಾಬೀತು ಪಡ್ಸಕ್ ಹೋರಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ. ಅಟ್ಟೆಯ ನಿಂಗೆ ಅವ್ರು ನನ್ನ ಮ್ಯಾಕ್ ಇಟ್ಟಿದ್ದ ಭರವಸೆ ಎಲ್ಲ ಕಳ್ದೋಯ್ತು. ಹಂಗೆಲ್ಲ ಮಾತಾಡ್ಬೇಡ ಕಮಲಿ. ಚಂದ್ರು ಸರ್ ಹೇಳ್ದಂಗೆ
ಇಲ್ಲಿರೋರು ಎಲ್ರಿಗೂ ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತು. ಆದ್ರೆ ಈಗಿರೋ ಪರಿಸ್ಥಿತಿಲಿ ಯಾರಿಗೂ ಬಾಯಿ ಬಿಡೋಕ್ಕಾಯ್ತಿಲ್ಲ ಅಷ್ಟೆ. ನಿನ್ಯಾಕೆ ಅಪ್ಪ ತೋರ್ಸುವಾಗ ನಿನ್ನ ಬಿಟ್ಟಿದ್ರೆ ಸ್ಯಾನೆದು ಜಗಳನೇ ಆಯ್ತಿತ್ತು. ಅವ್ರಿಗೆ ನಾನು ಸರಿಯಾಗಿ ಬುದ್ಧಿ ಹೇಳ್ತಿದ್ದೆ, ತೆಪ್ಪಿಸ್ಕೊಂಡ್ರು ಕಣವಿ. ಇಲ್ಲ ನಿಂಗೆ, ನಮ್ಮ ಕಡೆಯಿಂದ ನಾವೇನೇ ಹೇಳಿದ್ರು ಯಾರು ನಂಬಕ್ಕಿಲ್ಲ. ಕೆಂಪಣ್ಣ ಮೊದಲೇ ಹೇಳಿದ್ದ ಅಲ್ವಾ ಕಮಲಿ ನಿಂಗೆ, ರಿಷಿ ಸರ್ದೇನು ತೆಪ್ಪಿಲ್ಲ ಅಂತ. ನೀನು ನನ್ನ ಚುಚ್ಚು ಮಾತಾಡ್ತೀಯ. ನಿಂಗೆ ಮಾತಾಡು, ಆದ್ರೆ ಒಂದು ನಿಂಗೆ ಆಗ್ಲೂ ಹೊಟ್ಟೆಯ ಈಗ್ಲೂ ಹೊಟ್ಟೆಯ. ನನ್ ಮನ್ಸಿಗೆ ಅನ್ಸಿದ್ನ ಮಾತ್ರ ಮಾಡ್ತೀವಿ. ಅಯ್ಯೋ, ನಾನು ಹಂಗೆ ಹೇಳಲಿಲ್ಲ ಕಮಲಿ. ರಿಷಿ, ವೆಲ್ಕಮ್ ಬ್ಯಾಕ್. ಈಗ ಎಲ್ಲ ಭಾರ ಇಳಿಸಾಗಿದೆ. ಐ ಆಮ್ ಸೋ ಹ್ಯಾಪಿ. ಅನಿಕಾ, ಇಷ್ಟೆಲ್ಲ ನೀನೇ ಅರೇಂಜ್ ಮಾಡಿದ್ಯಾ? ಎಸ್ ಆಂಟಿ, ಈ ದಿನಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಿಸ್. ಟ್ರೂ, ತುಂಬ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಆಂಟಿ. ಎಲ್ಲ ನನ್ನ ಋಷಿಗೋಸ್ಕರ. ನೋಡು ರಿಷಿ, ಅನಿಕಾ ನಿನಗೋಸ್ಕರ ಇಷ್ಟೆಲ್ಲ ಡೆಕೋರೇಟ್ ಮಾಡಿ ಸೆಲೆಬ್ರೇಷನ್ ಮೂಡ್ನ ಸೆಟ್ ಮಾಡಿದ್ದಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮಾ, ನಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಜಸ್ಟ್ ಲೀವ್ ಮೀ ಅಲೋನ್. ರಿಷಿ ಸರ್ ನಿರಪರಾಧಿ ಅಂತ ಕೋರ್ಟಲ್ಲಿ ಸಾಬೀತಾಗಿ ಅವ್ರು ಆಚೆ ಬಂದಿದ್ದೇನೋ ಸರಿನೇಯ. ಆದ್ರೆ ಅದನ್ನ ಅನಿಕಾ ಅವಳಿಗೆ ಬೇಕಾದಂಗೆ ಬದಲಾಯಿಸ್ಕೊಂಡ್ಬಿಟ್ಲಲ್ಲ. ನಂಗೇನೋ ರಿಷಿ ಸರ್ ಆಚೆ ಬಂದ್ರು ಅನ್ನೋ ಖುಷಿಗಿಂತ ಎಲ್ಲರೂ ಕಣ್ಣಲ್ಲೂ ಅವಳು ಒಳ್ಳೆಯವಳಾಗ್ಬಿಟ್ಲಲ್ಲ ಅಂತ ಕೋಪ ಬರ್ತೈತೆ ಕಮ್ಲಿ. ಛೇ, ಇದನ್ನ ಇಲ್ಲಿಗೆ ಬಿಡ್ಬಾರ್ದು ಕಮ್ಲಿ. ತೆಪ್ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲ ನಿಂಗೆ, ಇದನ್ನ ಇಲ್ಲಿಗೆ ಬಿಟ್ಬಿಡಮ್ಮ. ಅಯ್ಯೋ, ಹಂಗ್ ಮಾಡಿದ್ರೆ ಎಲ್ರ ಪ್ರಕಾರ ನೀನ್ ಕೆಟ್ಟವಳಾಗೋಯ್ತ್ಯಾ ಕಮ್ಲಿ. ಅದನ್ನಂತೂ ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಇದ್ರಾಗ ನಿಂದೇನ್ ತೆಪ್ಪೈತೆ ಹೇಳು? ರಿಷಿ ಸರ್ ನಾನು ನಿರಪರಾಧಿ ಅಂತ ಸಾಬೀತುಪಡಿಸೋದಕ್ಕೆ ನೀನ್ ಅದೇಟ್ ಕಷ್ಟಪಟ್ಟಿದ್ಯಾ ಅಂತ ನನಗ್ ಗೊತ್ತು. ಮತ್ತೆ ಇದ್ಯಾವುದನ್ನು ಬೆಳ್ಸೋದ್ ಬೇಡ ನಿಂಗೆ. ಆಗಿದೆಲ್ಲ ಆಗೋಯ್ತು. ಎಲ್ರ ಕಣ್ಣಿಗೆ ನಾನೇ ಕೆಟ್ಟವಳ ಕಾಣಿಸಿದ್ರು ಪರವಾಗಿಲ್ಲ. ರಿಷಿ ಸರ್ ಆಚೆ ಬಂದಲ್ಲ, ಅಟ್ಟೆ ಸಾಕು. ಇಲ್ಲ ಕಮ್ಲಿ, ಅನಿಕಂಗೆ ಇನ್ನ ನಾವೇ ದಾರಿ ಮಾಡ್ಕೊಟ್ಟಂಗೆ ಆಯ್ತೈತೆ. ಅವಳು ಸೊಕ್ಕಡಗಿಸಿ ಅವಳಿಗೆ ಶಿಕ್ಷೆ ಕೊಡ್ಸ್ಲೇಬೇಕು ಅಂದ್ರೆ ನಾವೇ ಏನಾನ ಮಾಡ್ಬೇಕು. ಅವಳಿಗೆ ಬುದ್ಧಿ ಕಲ್ಸಕ್ಕಿಂತ
ನಮಗೆ ಸಂಬುನ ಉಳಿಸ್ಕೊಳ್ಳೋದು ಮುಖ್ಯ ನಿಂಗೆ. ಇನ್ನು ಈ ಕೋರ್ಟು ಸ್ಟೇಷನ್ನು ಈ ಜಂಜಾಟ ಎಲ್ಲ ಮುಗಿತಲ್ಲ. ಸಂಬುನ ಚಂದಾಗಿ ನೋಡ್ಕೊಳ್ಳಮ್ಮ. ಒಂದು ದೊಡ್ಡ ಪ್ರವಾಹ ಹರಿದು ನಿಂತಂಗಾಗಿದೆ ದೇವ್ರೆ. ಇನ್ನೇನು ಕಮಲಿ ಅವರು ನನ್ನ ಇಷ್ಟಪಡ್ತಾರೆ ಅಂತ ನಾನು ಕನ್ಸು ಕಾಣೋಕೆ ಶುರು ಮಾಡಿದ ಕೂಡಲೇ ಇಷ್ಟೆಲ್ಲ ನಡೆದೋಯ್ತು. ಇನ್ಮೇಲೆ ಕಮಲಿ ಅವ್ರಿಗೆ ನನ್ನ ಮೇಲೆ ಪ್ರೀತಿಸುವಂಥ ಅಭಿಪ್ರಾಯ ಬರುತ್ತಾ ಅನ್ನೋದೇ ನನಗೆ ಡೌಟೇ. ಆದರೆ ಅವ್ರು ನನಗೆ ಸಂಪೂರ್ಣವಾಗಿ ಆಪೋಸಿಟ್ ಆಗದೆ ಇರಲಿ ದೇವ್ರೆ. ಅಣ್ಣ, ಏನಾಯ್ತಣ್ಣ ನಿನಗೆ? ಮನೇಲಿ ಎಷ್ಟು ದಿನ ಆದ್ಮೇಲೆ ಒಂದು ನೆಮ್ಮದಿ ವಾತಾವರಣ ಕಾಣ್ತಿದೆ. ಆದ್ರೆ ನೀನ್ ನೋಡಿದ್ರೆ ಒಂದು ಸ್ವಲ್ಪನೂ ನೆಮ್ಮದಿ ಆಗಿರೋ ಹಾಗಿಲ್ವಲ್ಲ. ಏನಾಯ್ತು? ಸ್ವಲ್ಪನೂ ಖುಷಿನೇ ಇಲ್ವಲ್ಲ. ಕಮಲಿ ಅವರೇ ಇಲ್ದಿರೋ ಲೈಫಲ್ಲಿ ಖುಷಿ ಹೇಗಿರುತ್ತೆ ರಚನಾ? ನಾವು ಮಾಡಿದ ನಾಟಕ ನನ್ನ ಲೈಫ್ನೇ ತಲೆ ಕೆಳಗೆ ಮಾಡಿಬಿಡ್ತು. ಬಿಡಿಸೋಕ್ಕಾಗದೇ ಇರೋಷ್ಟು ಕಗ್ಗಂಟುಗಳು ಬೆಳ್ಕೊಂಡ್ಬಿಟ್ವು. ಈಗ ಯಾವುದಕ್ಕೆ ಅಂತ ಖುಷಿ ಪಡಲಿ ರಚನಾ? ಯಾವುದಕ್ಕೆ ಅಂತ ಖುಷಿ ಪಡಲಿ? ನಾನೇ ಅಪರಾಧಿ ಅಂತ ವಾದ ಮಾಡಿ ನನ್ನ ಜೈಲಿಗೆ ಕಳ್ಸಿದ್ರಲ್ಲ, ಅದನ್ನ ನೆನ್ಸ್ಕೊಂಡು ಖುಷಿ ಪಡ್ಲ? ಅಣ್ಣ, ಈಗ ಆಗಿರೋದನ್ನೆಲ್ಲ ಮರ್ತ್ಬಿಡು. ಅಷ್ಟೇ ಸಾಕು. ಸಂತೋಷ ಅದಾಗದೇ ಸಿಗುತ್ತೆ. ಯು ಆರ್ ರಿಯಲಿ ಸ್ಟ್ರೆಸ್ಡ್ ಔಟ್. ನಿಂಗೀಗ ಬೇಕಾಗಿರೋದು ಒಳ್ಳೆ ರೆಸ್ಟ್. ಚೆನ್ನಾಗಿ ನಿದ್ದೆ ಮಾಡು, ಸರಿನಾ? ಗುಡ್ ನೈಟ್. ಯಾಕೆ ನಮ್ಮ ವಸ್ತುಗಳನ್ನೆಲ್ಲ ಹಿಂಗ್ ಬಿಸಾಕ್ತಾ ಇದ್ದೀರಾ? ನಿಮ್ಗೇನ್ ಬುದ್ಧಿ ಇಲ್ವಾ? ನಮ್ಮ ತಲೆ ಒಳಗೆ ಬುದ್ಧಿ ನೆಟ್ಟಿಗೆ ಇದೆ. ನಿಮಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೋಗ್ತಾ ಇರಿ ಎಂದೆ. ಏನಿದೆಲ್ಲ? ಅಯ್ಯೋ, ನೋಡಿದ್ರೆ ಗೊತ್ತಾಗಲ್ವಾ ಅನ್ಪೂರ್ಣ? ಅದೇ ಇವ್ರ ಬಟ್ಟೆ ಬರೆ ಚಿಂದಿ ಚಿಂದಿ ಐಟಮ್ಸ್ಗಳು. ಅಹಂಕಾರ ನೆತ್ತಿಗೇರಿದ್ಯಾ ನಿನ್ಗೆ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ಮನೆಗೆ ಬಂದವ್ರನ್ನ ಹೀಗೆ ನಡ್ಸ್ಕೊಳ್ಳೋದು? ಅಯ್ಯೋ ಅತ್ತೆ, ಇದು ದುರಹಂಕಾರ ಅಲ್ಲ, ಮನೆ ಬಗ್ಗೆ ಇರೋ ಕಾಳಜಿ. ಕಂಡವ್ರನ್ನೆಲ್ಲ ಮನೆ ಒಳಗಡೆ ಬಿಟ್ಕೊಂಡ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇವರೇ ಪ್ರತ್ಯಕ್ಷ ಉದಾಹರಣೆ. ಊರ್ಮಿಳಾ, ಯಾಕೆ ಕೂಗ್ತಿದ್ಯಾ ಅನ್ಪೂರ್ಣ? ನಾವೇನು ಗೊತ್ತಿಲ್ಲದೆ ಈ ರೀತಿ ಮಾಡಿಲ್ಲ. ಇವ್ರುಗಳು ಇನ್ನು ಮುಂದೆ ಈ ಮನೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ವಸ್ತುಗಳನ್ನ ತೆಗೆದು ಈಚೆ ಬಿಸಾಕಿದೀವಿ ಅಷ್ಟೇ. ಏನು, ಇವರು ಮನೇಲಿ ಇರಬಾರ್ದ? ಏನ್ ಮಾತಾಡ್ತಿದ್ಯಾ ಕಾಮಿನಿ? ಯಾಕೆ ಅವ್ರು ಈ ಮನೇಲಿ ಇರಬಾರ್ದು? ನೋಡು, ಅವರು ಇದೇ ಮನೇಲಿ ಇರ್ತಾರೆ. ಕಮಲಿ, ನಿಂಗಿ, ಒಳಗ್ ನಡೀರಿ. ಇದನ್ನೆಲ್ಲ ತಂದು ಒಳಗಡಿ. ಅಂದ್ರೆ ಅಜ್ಜಿ,
ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಇದೆಯಾ? ಅಂದ್ರೆ ತಪ್ಪು ಮಾಡಿದವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳ್ದವ್ರು ನೀವೇ ಅಲ್ವಾ? ಹೌದು ಬೇಬಿ, ನಿನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನೀನ್ ತಪ್ಪು ಮಾಡ್ದೆ ಅಂತ ಅನ್ಪೂರ್ಣನೇ ತಾನೆ ನಿನ್ನ ಮನೆಯಿಂದ ಆಚೆ ಹಾಕಿದ್ದು. ಯಾಕೆ ಅನ್ಪೂರ್ಣ, ನೆನ್ಪಿಲ್ವಾ? ಅಯ್ಯೋ, ಏನ್ ಮಾಮ್ ನೀವು ನೆನ್ಪಿಲ್ದೇ ಇರುತ್ತಾ? ಇವ್ರಿಬ್ರು ಇವತ್ತು ತಪ್ಪು ಮಾಡ್ಕೊಂಡು ಮನೆಗೆ ಬಂದಿದಾರಲ್ಲ, ಇವ್ರಿಗೂ ಅದೇ ಶಿಕ್ಷೆ ಕೊಡ್ತಾರೆ. ನೋಡ್ತಾ ಇರಿ ಮಾಮ್, ಅಲ್ವಾ ಅತ್ತೆ? ಅಥವಾ ಅನ್ಪೂರ್ಣ, ಇವರು ಏನ್ ತಪ್ಪು ಮಾಡಿದ್ರು ಅನ್ನೋದು ನಿನಗೆ ಗೊತ್ತೇ ಇಲ್ವಾ? ಅದೇನ್ ಗೊತ್ತಿರಲ್ಲ ಅಮ್ಮಮ್ಮ. ನಮ್ ಋಷಿ ಮೇಲೆ ಕೊಲೆ ಆರೋಪ ಮಾಡಿ ಇವತ್ತು ಕೋರ್ಟಲ್ಲೂ ಸಹ ಆ ನರ್ಸ್ ಇಂದ ಸುಳ್ಳು ಸಾಕ್ಷಿ ಹೇಳ್ಸೋಕೆ ಕರ್ಕೊಂಡ್ ಬಂದಿದ್ದಾಳೆ. ಹೇಗ್ ಗೊತ್ತಿರಲ್ಲ ಹೇಳಿ? ಅಜ್ಜಿ, ನೀವೇ ಒಂದ್ಸಲ ಅವ್ರನ್ನ ಈ ಮನೆಯಿಂದ ಹೊರಗೋಗಿ ಅಂತ ಹೇಳಿ ಅಜ್ಜಿ. ಕಮಲಿ ಏನು ನರ್ಸ್ತವ ಸುಳ್ಳು ಹೇಳಕ್ ಕರ್ಕೊಂಡ್ ಬಂದಿಲ್ಲ. ನಮಗೂ ಹಾಗೆ ಇರ್ಲಿ ಅಂತಾನೆ ಆಸೆ. ಆದ್ರೆ ನರ್ಸೇ ಒಪ್ಕೊಂಡ್ಬಿಟ್ಲಲ್ಲ ನಿಂಗಮ್ಮ. ಅಜ್ಜಿ, ನಾವೇ ಇಲ್ಲಿಂದ ಹೋಯ್ತೀವಿ.